ಚೀನಾನ ಏನಾದರೂ ನೀವು ನಂತರ ಸುತ್ತಾಡ್ಕೊಂಡು ಬರಬೇಕು ಅಂತಂದರೆ ಅಲ್ಲಿಗೆ ಇಂಡಿಯನ್ಸ್ ನಾವು ಹೋಗಬೇಕು ಅಂತಂದರೆ ಚೀನಾದ ವೀಸಾ ಅವಶ್ಯಕತೆ ಇಲ್ಲ. ಇದು ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಚೀನಾದಲ್ಲಿ ನಿಮಗೆ ಇಲ್ಲಿಯಷ್ಟು ರಿಸ್ಕ್ ಎಲ್ಲ ಕೊಡಲ್ಲ, ಆರಾಮಾಗೆ ಬಿಡ್ತಾರೆ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಸ್ ಯೂಶ್ವಲ್ ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪ್ರತಿ ಟ್ರಿಪ್ಪೋ ರೈಡೋ ಏನಾದರೂ ಮಾಡಲಿ ಎಷ್ಟು ಖರ್ಚಾಗಿದೆ ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ನಾವು ಅಲ್ಲಿಗೆ ಹೋಗೋಕ್ಕೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸನ್ನ ಕೊಡೋಂಥ ಕರ್ತವ್ಯ ನನ್ನ ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದನೂ ಮಾಡ್ಕೊಂಡು ಬಂದಿದ್ದೀನಿ. ಅದು ಈಗಲೂ ಮಾಡ್ತಾಯಿದ್ದೀನಿ. ಇದೊಂದು ಸಂಪ್ರದಾಯ. ಇಷ್ಟೆಲ್ಲ ಮಾಡೋಕ್ಕಾಗಿದ್ದು ನಿಮ್ಮಿಂದ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ನಂತರನೇ ಹೋಗಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಫುಲ್ ಇನ್ಫಾರ್ಮೇಷನ್ ಸಿಗಬೇಕು. ಇನ್ಫಾರ್ಮೇಷನ್ ಅಂತಂದರೆ ಯಾವ್ಯಾವುದು? ಫಸ್ಟು ಬೇಕಾಗಿರೋದು ದುಡ್ಡೆಷ್ಟು ಖರ್ಚಾಗುತ್ತೆ. ನಾಳೆ ದಿನ ಇವನ ಥರ ನಾನು ಮಾಡಬೇಕು ಅಂತಂದರೆ ಇವನೆಷ್ಟು ಖರ್ಚು ಮಾಡಿರ್ಬೋದು, ನನಗೆಷ್ಟು ಬೇಕಾಗ್ಬೋದು ಅಂತ ನೀವು ಮನೇಲಿ ಕೂತ್ಕೊಂಡು ಲೆಕ್ಕಾಚಾರ ಹಾಕೋಕ್ಕೆ. ಎರಡನೇದು ಡಾಕ್ಯುಮೆಂಟೇಷನ್ಸ್. ಇಲ್ಲಿಂದ ಹೊರದೇಶಗಳಿಗೆ ಹೋಗಿ ಬರ್ತೀವಿ ಅಂತಂದರೆ ಆ ಹೊರದೇಶಗಳಿಗೆಲ್ಲ ಹೋಗೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟರೆ ಮಾತ್ರ ನೀವು ನಂತರ ಮಾಡ್ಕೊಂಡು ಬರೋಕ್ಕೆ ಸಾಧ್ಯ. ಸೊ ಅದರ ಕಂಪ್ಲೀಟ್ ಲೆಕ್ಕಾಚಾರ ಇಲ್ಲಿದೆ. ಚೀನಾನ ಏನಾದರೂ ನೀವು ನಂತರ ಸುತ್ತಾಡ್ಕೊಂಡು ಬರಬೇಕು ಅಂತಂದರೆ, ನೀವು ಆಲ್ಮೋಸ್ಟ್ ಇವಾಗ 21 ಎಪಿಸೋಡ್ನು ನೋಡಿತ್ತು ಅಂತಂದರೆ ಅದೇ ರೀತಿ ನೀವು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಫಸ್ಟು ಹೋಗಿದ್ದು ಹಾಂಗ್ಕಾಂಗ್ಗೆ. ಬೆಂಗಳೂರಿಂದ ಹಾಂಗ್ಕಾಂಗ್ವರೆಗೂ ಹೋಗಬೇಕು ಅಂತಂದರೆ ಏನು ಬೇಕು? ವ್ಯಾಲಿಡ್ ಪಾಸ್ಪೋರ್ಟ್ ಇರಬೇಕು. ಈಗ ನಾನು ಹಾಂಗ್ಕಾಂಗ್ಗೆ ಹೋಗೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಹಾಂಗ್ಕಾಂಗ್ ಇವಾಗ SAR ಅಂತ ಕರೀತಾರೆ, ಅಂದರೆ ಸಪ್ರೇಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಂತ. ಹಾಂಗ್ಕಾಂಗು ಚೀನಾದಲ್ಲೇ ಇದ್ದರೂ ಕೂಡ ಅದರ ಆಡಳಿತ ಚೀನಾಗಿಂತ ವಿಭಿನ್ನ, ಅಂದರೆ ಚೀನಾದ ಕಂಟ್ರೋಲಲ್ಲ, ಆಡಳಿತದಲ್ಲಿಲ್ಲ. ಸೊ ಹಂಗಾಗಿ ಇಲ್ಲಿಗೆ ಇಂಡಿಯನ್ಸ್ ನಾವು ಹೋಗಬೇಕು ಅಂತಂದರೆ ಚೀನಾದ ವೀಸಾ ಅವಶ್ಯಕತೆ ಇಲ್ಲ. ಅದರ ಬದಲಾಗಿ PAR ಅನ್ನೋ ಒಂದನ್ನು ತಗೊಬೇಕಾಗಿರುತ್ತೆ. ದಟ್ ಈಸ್ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮ್. ಎಲ್ಲಿ ಸಿಗುತ್ತೆ ಇದು? ಎಷ್ಟಾಗುತ್ತೆ ಅಂತಂದರೆ ಇದು ಸಂಪೂರ್ಣವಾಗಿ ಫ್ರೀ ಇರುತ್ತೆ. ಇದಕ್ಕೆ ಯಾವುದೇ ರೀತಿ ದುಡ್ಡಿಲ್ಲ. ಆದರೆ ನೀವು ಇದನ್ನು ಪಡ್ಕೊಬೇಕು ಅಂತಂದರೆ ಹಾಂಗ್ಕಾಂಗ್ದು ಒಂದು ವೆಬ್ಸೈಟ್ ಇದೆ, ಅದನ್ನು ನಾನು ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಅದರ ಮುಖಾಂತರ ಡೀಟೇಲ್ಸನ್ನು ಫಿಲ್ ಮಾಡೋದ್ರ ಮುಖಾಂತರ PAR ಅನ್ನು ಪಡ್ಕೊಬೋದು. ಸೊ ಈ PAR ಅಲ್ಲಿ ಏನಿರುತ್ತೆ ಅಂತಂದರೆ, ಒನ್ಸ್ ನೀವು ಕ್ಲಿಕ್ ಮಾಡೋದ ಮೇಲೆ ಕಂಪ್ಲೀಟಾಗಿ ನಿಮ್ಮ ಪಾಸ್ಪೋರ್ಟಲ್ಲಿ ಅಚ್ಚುಕಟ್ಟಾಗಿ ಕಾಮಾ ಡಾಟಿಂದ ಹಿಡಿದು ನಿಮ್ಮ ಊರು ಸಹಿತ ಹೆಂಗಿದೆಯೋ, ಕ್ಯಾಪಿಟಲ್ ಲೆಟ್ರಲ್ಲಿದ್ದರೆ ಕ್ಯಾಪಿಟಲ್ ಲೆಟ್ರು, ಸ್ಮಾಲ್ ಲೆಟ್ರಲ್ಲಿದ್ದರೆ ಸ್ಮಾಲ್ ಲೆಟ್ರು, ಅಷ್ಟನ್ನೇ ಯಥಾಸ್ಥಿತಿ ಫಿಲ್ ಮಾಡಿ ನೀವು ಒಂದು ಫಾರ್ಮನ್ನು ಪ್ರಿಂಟೌಟ್ ಪಡ್ಕೊಬೇಕಾಗಿರುತ್ತೆ. ನಿಮಗೆ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ ಆರ್ ಹೆಂಗಿರುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಲೈಕ್ ಈ ಥರ ಬರುತ್ತೆ. ಇಲ್ಲೊಂದು ಸ್ಕ್ಯಾನ್ ಕೋಡ್ ಇರುತ್ತೆ, ಮೇಲೊಂದು ಬಾರ್ ಕೋಡ್ ಇರುತ್ತೆ, ಆ್ಯಂಡ್ ಇದರಲ್ಲಿ ಕೆಲವೊಂದಷ್ಟು ಡೀಟೇಲ್ಸ್ ಇರುತ್ತೆ. ನಾನು ನಿಮಗೆ ಹಾಗೆ ಹೇಳ್ತೀನಿ, ಇದನ್ನು ತೋರ್ಸೋಕ್ಕಾಗಲ್ಲ. ಒಂದು ನೋಟಿಫಿಕೇಷನ್ ಸ್ಲಿಪ್ ನಂಬರ್ ಬರುತ್ತೆ. ಇದರ ರಿಜಿಸ್ಟ್ರೇಷನ್ ವ್ಯಾಲಿಡಿಟಿ ಬಂದ್ಬಿಟ್ಟು 6 ಮಂತ್ಸ್ ಇರುತ್ತೆ, ಮಲ್ಟಿಪಲ್ ಎಂಟ್ರಿ. ಈಗ ನನಗೆ ಈ ಫೆಬ್ರವರಿ 2026 ಇದರ ವ್ಯಾಲಿಡಿಟಿ ಇದೆ. ಸೊ ಹಾಗಾಗಿ ನಾನು ಬರೋ ವರ್ಷದ ಫೆಬ್ರವರಿವರೆಗೂ ಕೂಡ ಹಾಂಗ್ಕಾಂಗ್ ಏನಾದರೂ ಹೋಗಬೇಕು ಅಂತಂದರೆ ಜಸ್ಟ್ ಫ್ಲೈಟ್ ಬುಕ್ ಮಾಡಿಕೊಂಡು ರಪ್ ಅಂತ ಹೋಗ್ಬೋದು, ಬರ್ಬೋದು. ಆದರೆ ಮೇಜರ್ ಒಂದು ಪ್ರಾಬ್ಲಮ್ ಇದೆ ಇಲ್ಲಿ, ಹೇಳ್ತೀನಿ ಕೇಳಿ. ಸೊ ಏನು ಅಂತಂದರೆ, ಹಾಂಗ್ಕಾಂಗು ನಿಮಗೆ ಗೊತ್ತಿರೋಂಗೆ ತುಂಬ ಜನ ಇಂಡಿಯನ್ಸ್ ಅಲ್ಲಿಗೆ ಹೋಗ್ತಾ ಇದ್ದಾರೆ, ಆ್ಯಂಡ್ ವಲಸಿಗರು ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಆ ಕಾರಣಕ್ಕೆ ಏನು ಮಾಡ್ತಾ ಇದೆ ಹಾಂಗ್ಕಾಂಗ್ ಸರ್ಕಾರ, ಬರೋರ ಮೇಲೆ ಒಂದು ನಿಗಾ ಇಡಿ. ಓಕೆ, ಅವ್ರಿಗೆ ಫ್ರೀ ಇದೆ ವೀಸಾ, ಬಟ್ ಆದರೆ ಬರೋರ ಮೇಲೆ ಒಂದು ನಿಗಾ ಇಡಿ ಅಂತ ಹೇಳಿದೆ. ಕಾರಣ ಏನು ಅಂತಂದರೆ, ಎಷ್ಟೋ ಜನ ಇಲ್ಲೀಗಲ್ ಮೈಗ್ರೆಂಟ್ಸ್ ಆಗಿ ಅಲ್ಲೋಗಿ ಉಳಿದು ಬಿಡೋದು, ಕೆಲಸ ಮಾಡ್ತಾ ಇರೋದು. ಸೊ ಸರ್ಕಾರದ ಕಣ್ಣು ತಪ್ಪಿಸಿ ಅಥವಾ ವೀಸಾ ತಪ್ಪಿಸಿ ಅಲ್ಲೇ ಉಳ್ಕೊಳ್ಳೋಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟೋಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ, ಬರ್ತಕ್ಕಂಥವ್ರನ್ನ ಕ್ಲೀನಾಗಿ ಇಮಿಗ್ರೇಷನ್ ನಡಿಬೇಕಾದ್ರೇ ಫಿಲ್ಟರ್ ಮಾಡಿಬಿಡ್ತಾರೆ. ಇನ್ ಕೇಸ್ ಅವ್ರಿಗೇನಾದರೂ ಡೌಟ್ ಬಂತು ಅಂತಂದರೆ ಅಲ್ಲಿಂದ ಅಲ್ಲಿಗೆ ಕಳಿಸ್ಕೊಟ್ಬಿಡ್ತಾರೆ. ಅಂದರೆ ನಮ್ಮ ದುಡ್ಡಲ್ಲೇ ನಾವು ಟಿಕೆಟ್ ಹಾಕ್ಕೊಂಡು ವಾಪಸ್ ಬರಬೇಕು. ಇನ್ ಕೇಸ್ ಅವ್ರಿಗೇನಾದ್ರು ಡೌಟ್ ಬಂದು ಇವ್ನು ಯಾಕೋ ಸರಿ ಇಲ್ಲ, ಇವ್ನು ಇಲ್ಲೇ ಉಳ್ಕೊಬೋದು ಅಂತ ಏನಾದರೂ ಡೌಟ್ ಬಂದು, ಸೊ ಈಗ ಹಂಗಾದರೆ ನಾವು ಹಾಂಗ್ಕಾಂಗ್ಗೆ ಅವರಿಂದ ಯಾವುದೇ ರೀತಿ ತೊಂದರೆ ಇಲ್ಲದೆ ನಾವು ಒಳಗಡೆಗೆ ಹೋಗಬೇಕು. ನಾನು ಜಸ್ಟ್ ಒಬ್ಬ ಟೂರಿಸ್ಟ್ ಗುರು, ನಾನು ಹೋಗಿ ಟೂರಿಸ್ಟ್ ಥರ ಹೋಗಿ ಸಿತಾಡ್ಕೊಂಡು ಬರ್ತೀನಿ ಅಂತ ಅನ್ನೋರಿಗೆ ಅನುಭವದಲ್ಲಿ ನನಗೇನು ಮಾಹಿತಿ ಇತ್ತೋ ಅದನ್ನು ಹೇಳ್ತೀನಿ. ಫಸ್ಟು ನೀವು ಹಾಂಗ್ಕಾಂಗ್ಗೆ ಈ ಥರ PARನ ರೆಡಿ ಮಾಡ್ಕೊತೀರಾ. ಎರಡನೇದು ರಿಟರ್ನ್ ಫ್ಲೈಟ್ ಟಿಕೆಟ್ನ ಬುಕ್ ಮಾಡ್ಕೊತೀರಾ. ಮೂರನೇದು
ಹೋಟೆಲ್ ಬುಕ್ಕಿಂಗ್ಸು, ನೀವು ಯಾವ ಹೋಟ್ಲಲ್ಲಿ ಉಳ್ಕೋತೀರೋ ಅದನ್ನು ಮೊದಲೇ ಇಲ್ಲಿಂದನೇ ಕೂತು ಬುಕ್ ಮಾಡಿಕೊಂಡು ಇವೆಲ್ಲದ್ರದ್ದು ಕೂಡ ಜೆರಾಕ್ಸ್ನ ನೀವೇ ತಗೊಂಡು ಹೋಗಬೇಕು. ಈವನ್ ನಾನು ಏನಿವಾಗ ಪ್ರೀ ಅರೈವಲ್ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ತೋರಿಸಿದ್ನಲ್ಲ, ಅದನ್ನು ಕೂಡ ನೀವು ಮೊಬೈಲಲ್ಲಿ ಸಾಫ್ಟ್ ಕಾಪಿ ಇಟ್ಕೊಂಡ್ರೆ ಅದು ಸಲ್ಲಲ್ಲ. ಬದಲಾಗಿ ಈ ಥರ ಜೆರಾಕ್ಸ್ ಕಾಪಿನೇ ತಗೊಂಡು ಹೋಗಬೇಕು. ಇನ್ ಕೇಸ್ ನೀವು ತಗೊಂಡು ಹೋಗಿಲ್ಲ ಅಂದರೆ ಅದನ್ನು ಪ್ರಿಂಟೌಟ್ ತಗೊಳ್ಳೋಕ್ಕೆ ಹಾಂಗ್ಕಾಂಗ್ $200 ಖರ್ಚಾಗುತ್ತೆ. ಅಂದರೆ ಹೆಚ್ಚು ಕಡಿಮೆ ನಿಮಗೆ 220 300 ರೂಪಾಯಿ ಒಂದು ಪ್ರಿಂಟೌಟ್ಗೆ ತಗೋತಾರೆ. ಸೊ ಇವೆಲ್ಲ ಆಗೋದು ಬೇಡ ಅಂತಂದರೆ ಇಷ್ಟು ಫಾರ್ಮನ್ನು ಕರೆಕ್ಟಾಗಿ ತಗೊಂಡೋಗಿ. ಆ್ಯಂಡ್ ನಿಮಗೆ ಒಂದು ಸಣ್ಣದಾಗಿ ಕ್ವಶನ್ಸ್ ಕೇಳ್ತಾರೆ, ಯಾಕೆ ಬಂದಿದ್ದೀರಾ, ಏನು ಬಂದಿದ್ದೀರಾ, ನಿಮ್ಮ ಟ್ರಾವೆಲ್ ಹಿಸ್ಟ್ರಿ ಏನು, ಇವೆಲ್ಲ ಕೇಳ್ತಾರೆ. ಕಾನ್ಫಿಡೆಂಟಾಗಿ ಫ್ರೆಂಡ್ಲಿಯಾಗಿ ಅವ್ರ ಜೊತೆ ನೀವು ರಿಪ್ಲೈ ಕೊಡ್ತು ಅಂತಂದರೆ ನಿಮಗೆ ಅವರಿಂದ ಯಾವುದೇ ರೀತಿ ತೊಂದರೆ ಆಗಲ್ಲ. ಅವ್ರಿಗೂ ಕೂಡ ಹಾಂಗ್ಕಾಂಗಿಗೆ ಟೂರಿಸ್ಟ್ಗಳು ಬರೋದು ವೆಲ್ಕಮ್ ಮಾಡ್ತಾರೆ. ಆದರೆ ಲೀಗಲ್ ಮೈಗ್ರೆಂಟ್ಸ್ ಬರೋದನ್ನು ಅವರು ಎಂಟರ್ಟೈನ್ ಮಾಡಲ್ಲ. ಇವನ್ ನಾನು ಹೋಗಿದ್ದಾಗ ನಾನು ರಿಟರ್ನ್ ಫ್ಲೈಟ್ ಟಿಕೆಟ್ನ ಬುಕ್ಕೇ ಮಾಡ್ಕೊಂಡಿರಲಿಲ್ಲ, ಆದರೂ ಕೂಡ ಒಳಗಡೆಗೆ ಹೋದೆ. ಯಾಕೆ ಅಂತಂದರೆ ನನ್ನ ಹಳೆ ಟ್ರಾವೆಲ್ ಹಿಸ್ಟ್ರಿ ಅಷ್ಟು ಚೆನ್ನಾಗಿತ್ತು. ಆ್ಯಸ್ ಎ ಟೂರಿಸ್ಟಾಗಿ ನಾನು ಯಾವ್ಯಾವ ಕಂಟ್ರಿಗೆ ಹೋಗಿದ್ದೆ, ಆಲ್ರೆಡಿ ಚೀನಾಗೊಂದು ಸಲ ಹೋಗಿದ್ದನ್ನು ಕೂಡ ಅವ್ರಿಗೆ ತೋರಿಸ್ದೆ. ಅದಾದಮೇಲೆ ನಾನು ಹೇಳಿದೆ ನಂದು ಯಾವತ್ತೂ ಈ ಟ್ರಿಪ್ ಎಂಡ್ ಆಗುತ್ತೆ ಅಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಬಟ್ ನಾನು ಇಲ್ಲಿರೋಷ್ಟು ದಿನಕ್ಕೆ ಚೈನಾಗೆ ಹೋಗ್ತೀನಿ, ಅಲ್ಲಿಂದ ನನಗೆ ಯಾವಾಗ ಬೇಕೋ ಫ್ಲೈಟ್ನ ಬುಕ್ ಮಾಡ್ಕೊತೀನಿ ಅಂತ ಹೇಳಿದ ತಕ್ಷಣ ಓಕೆ ತೊಂದರೆ ಇಲ್ಲ ನೀವು ಹೊರಡಿ ಅಂತ ಹೇಳಿದ್ರು. ಸೊ ಇದಿಷ್ಟು ನೀವು ಹಾಂಗ್ಕಾಂಗ್ ಹೋಗೋಕ್ಕೆ ಏನೇನು ಡಾಕ್ಯುಮೆಂಟೇಷನ್ಸ್ ಬೇಕು ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಾಯಿತು. ಈಗ ಎರಡನೇದು ಚೈನಾಗೆ ಎಂಟ್ರಿ ಆಗಬೇಕು. ನೋಡಪ್ಪ ನಾನೀಗ ಹಾಂಗ್ಕಾಂಗಿಗೆ ಅಲ್ಲಿಗೆ ಇಲ್ಲಿಗೆಲ್ಲ ಹೋಗಲ್ಲ, ನಾನು ಡೈರೆಕ್ಟ್. ಬಟ್ ನಾನು ಹಾಂಗ್ಕಾಂಗ್ ಹೋಗಿದ್ದೇನಕ್ಕೆ ಅಂತಂದರೆ ನಾನು ಹಾಂಗ್ಕಾಂಗನ್ನು ಕೂಡ ನೋಡಬೇಕಾಗಿತ್ತು. ಸೊ ಹೆಂಗಿದೆ ಏನು ಅಂತ ತಿಳ್ಕೊಬೇಕಾಗಿತ್ತು. ಚೀನಾದ ಒಂದು ಮೇಯ್ನ್ ಸಿಟಿ ಅದು. ಸೊ ಅದಕ್ಕೋಸ್ಕರ ನಾನು ಹಾಂಗ್ಕಾಂಗ್ ಹೋಗಿ ಅದಾದಮೇಲೆ ಹೋದೆ. ಇನ್ ಕೇಸ್ ನೀವು ನಾನು ಹಾಂಗ್ಕಾಂಗ್ ಹೋಗಲ್ಲ, ನಾನು ಡೈರೆಕ್ಟಾಗಿ ಚೀನಾದ ಬೇರೆ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಹೋಗ್ತೀನಿ ಅಂತಂದರೆ ಅದಕ್ಕೂ ಕೂಡ ಅವಕಾಶ ಇದೆ. ಖಂಡಿತ ನೀವು ಹೋಗ್ಬೋದು. ಇಲ್ಲಿಂದ ಫ್ಲೈಟ್ ತೊಗೊಂಡ್ರೆ ಡೈರೆಕ್ಟ್ ಫ್ಲೈಟ್ ಇಲ್ಲ, ಬೇರೆ ಯಾವುದಾದ್ರೂ ಸಿಟಿ ಥ್ರೂ ಅಂದರೆ ಬೇರೆ ಯಾವುದಾದ್ರೂ ಕಂಟ್ರಿ ಥ್ರೂ ನಿಮ್ಮನ್ನು ಬೈಪಾಸ್ ಮಾಡ್ತಾ ಅಂತ ಏರ್ಲೈನ್ಸ್ಗಳ ವ್ಯವಸ್ಥೆ ಇರುತ್ತೆ. ಇಲ್ಲಿಗೆ ಹೋಗಬೇಕು ಅಂತಂದರೆ ಏನೇನು ಡಾಕ್ಯುಮೆಂಟ್ ಬೇಕು? ಅದೇ ಪಾಸ್ಪೋರ್ಟು, ವ್ಯಾಲಿಡ್ ಚೀನಾ ವೀಸಾ, ಹೋಟೆಲ್ ಬುಕ್ಕಿಂಗ್ಸು, ಇಷ್ಟನ್ನೆಲ್ಲನೂ ಕೂಡ ನಿಮ್ಮ ಜೊತೆಗೆ ಪ್ರಿಂಟೌಟ್ನ ತಗೊಂಡು ಹೋಗಬೇಕು. ಇಮಿಗ್ರೇಷನ್ ಪ್ರೋಸೆಸ್ಸಲ್ಲಿ ಅಲ್ಲಿ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಈಗ ಚೈನಾದ ಪ್ರೋಸೆಸ್ಸು ನಿಮ್ಗೆ ಅಷ್ಟೇನು ರಿಸ್ಕ್ ಆಗೋಲ್ಲ. ಯಾಕೆಂತಂದರೆ ಚೀನಾದಲ್ಲಿ ನಿಮಗೆ ಇಲ್ಲಿಯಷ್ಟು ರಿಸ್ಕ್ ಎಲ್ಲ ಕೊಡಲ್ಲ, ಆರಾಮಾಗೆ ಬಿಡ್ತಾರೆ. ಆದರೆ ಹಾಂಗ್ಕಾಂಗಲ್ಲಿ ನಿಮಗೆ ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲವೂ ಕೂಡ ನಡೀತಾ ಇತ್ತು. ಆದರೆ ಚೈನಾದಲ್ಲಿ ಇವೆಲ್ಲ ಕೂಡ ನಡೆಯಲ್ಲ. ಇವನ್ನೆಲ್ಲನೂ ಬಳಸಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಾನೊಂದು VPN ತೊಗೊಬೇಕಾಗಿರುತ್ತೆ. ಅಂದರೆ ಒಂದು VPN ಆ್ಯಪ್ ಅಂತ ಬರುತ್ತೆ. ನಾನು ಯೂಸ್ ಮಾಡಿದಂಥ ಅಪ್ಲಿಕೇಶನ್ ಬಂದ್ಬಿಟ್ಟು ಲೆಟ್ಸ್ VPN ಅಂತ. $6 ಒಂದು ತಿಂಗಳಿಗಾಯಿತು. ಅಂದರೆ ಹೆಚ್ಚು ಕಡಿಮೆ 600 ರೂಪಾಯಿ ಅಂತ ಅದಕ್ಕೆ ಪೇ ಮಾಡಿದ್ದೀನಿ. ಅದಾದಮೇಲೆ ನಾನು ಏರ್ಟೆಲ್ ಸಿಮ್ಗೆ 4000 ರೂಪೀಸ್ ಕೊಟ್ಟು ಒಂದು ಇಂಟರ್ನ್ಯಾಷನಲ್ ರೋಮಿಂಗ್ನ ರೀಚಾರ್ಜ್ ಮಾಡಿಕೊಂಡೆ. ಇದಿಷ್ಟು ಆಯಿತು ಅಂತಂದರೆ ನೆಕ್ಸ್ಟ್ ನನಗೆ ಬೇಕಾಗಿರೋದು ಅಲ್ಲಿಯ ವ್ಯವಹಾರಗಳಿಗೆ ಖರ್ಚು ಮಾಡೋಕ್ಕೆ ಬೇಕಾಗಿರೋ ದುಡ್ಡು. ನೀವು ಇಲ್ಲಿಂದನೇ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ಹೋಗೋದು. ಅದರ ಐಡಿಯಾ ನಿಮಗೆ ಈ ಒಂದು ವಿಡಿಯೋದು ಎಂಡ್ ಆಗಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ದುಡ್ಡಿನ ಅವಶ್ಯಕತೆ ಬರಬಹುದು ಅಂತ. ಈಗ ಹೆಂಗೆ ನಮ್ಮೂರಲ್ಲಿ ಫೋನ್ಪೇ, ಗೂಗಲ್ ಪೇ ಈ ಥರ ಎಲ್ಲ ಇದೆಯಲ್ಲ, ಅದೇ ಥರನೇ ವಿಚಾಟು ಮತ್ತು ಅಲಿಪೇ ಅನ್ನೋ 2 ಅಪ್ಲಿಕೇಶನ್ಸ್ಗಳಿದೆ. ಈಗ ವಿಚಾಟ್ನ ಡೌನ್ಲೋಡ್ ಮಾಡ್ಕೊಬೇಕು ಅಂತಂದರೆ ಫಸ್ಟ್ ಬೇಕಾಗಿರೋದೇನು, ನನಗೆ ಒಂದು ಚೀನಾದ ಸಿಮ್ ಕಾರ್ಡ್. ಸೊ ಒಂದು ಸಿಮ್ ಕಾರ್ಡ್ನ ನಾನು ಅಲ್ಲಿ ಪರ್ಚೇಸ್ ಮಾಡಿದೆ, ನನ್ನ ಪಾಸ್ಪೋರ್ಟ್ನ ಕೊಟ್ಟು. ಸೊ ನಿಮಗೆ ಚೀನಾದ ಸಿಮ್ ಕಾರ್ಡ್ ಆರಾಮಾಗಿ ಸಿಗುತ್ತೆ, ಏನೂ ತೊಂದರೆ ಇಲ್ಲ. ಇನ್ ಕೇಸ್ ನೀವೇನಾದರೂ ಜಾಸ್ತಿ ದಿನ ನಾನು ಇಲ್ಲಿ ಇರ್ತೀನಿ, ನನ್ನ ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕಲ್ಲಿ ಸಿಗೋಂಥ 5 GB ನನಗೇನು ಸಾಲಲ್ಲ, ನನಗೆ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಅಲ್ಲಿ ಯಾವುದಾದ್ರೂ ಒಂದು ಚೀನಾ ಮೊಬೈಲು ಅಥವಾ ಬೇರೆ ಸಿಮ್ ಕಾರ್ಡ್ಸ್ಗಳೆಲ್ಲ ಇದೆ, ಅದನ್ನು ನೀವು ಪರ್ಚೇಸ್ ಮಾಡಿದ್ರೆ ಆರಾಮಾಗಿ ಡೇಟಾನ ಯೂಸ್ ಮಾಡ್ಬೋದು. ಚೀನಾದಲ್ಲಿ ನಾನು ಪರ್ಚೇಸ್ ಮಾಡಿದ್ದಂಥ ಸಿಮ್ ಯಾವುದು ಅಂತಂದರೆ ಚೀನಾ ಮೊಬೈಲ್ ಅಂತ ಹೇಳಿ ಪರ್ಚೇಸ್ ಮಾಡಿದ್ದೆ. ಅದಕ್ಕೆ $200 ಖರ್ಚಾಯಿತು. $200 ಅಂತಂದರೆ ಹೆಚ್ಚು ಕಡಿಮೆ 2475 ರೂಪಾಯಿವರೆಗೂ ಖರ್ಚಾಯಿತು. ಆ ದುಡ್ಡಿಗೆ ನನಗೆ 60 GB ಇಂಟರ್ನೆಟ್ ಸಿಕ್ತು, ಜೊತೆಗೆ 300 ಕಾಲ್ಸು ಮಾಡೋಕ್ಕೆ ಸಿಕ್ತು. ಸೊ ಇದು ಒಂದು ಸ್ವಲ್ಪ ಸೇಫ್ಟಿ, ಅಂದರೆ ನಮ್ಮ ಸೇಫ್ಟಿಗೋಸ್ಕರ ನಾವು ತಗೊಳ್ಳೋದು. ನಾನು ತಗೊಂಡಿದ್ದೆ, ನಿಮಗೆ ಬೇಕು ಅಂದರೆ ತಗೋಬೋದು, ಇಲ್ಲ ಅಂತಂದರೆ ನೀವು ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕನ್ನು ಹಾಕಿಸ್ಕೊಬೋದು. ಇಷ್ಟಾದಮೇಲೆ ನಾನು ಏನು ಮಾಡಿದೆ, ನಾನು ಹೆಂಗಿದ್ರು ಇಲ್ಲಿ ಈಚೈಕಿಂಗ್ ಮಾಡೋದು, ನನ್ನ ಕಂಡೀಷನ್ಸ್ ಹೆಂಗೆ ಬರ್ಬೋದು ಅಂತ ಹೇಳಕ್ಕೆ ಬರಲ್ಲ. ಆ್ಯಂಡ್ ಎಲ್ಲ ಹೊಸ ಫ್ರೆಂಡ್ಸ್ಗಳನ್ನ ನಾನು ಮಾಡ್ಕೊಬೇಕು ಅಂತಂದರೆ ಅವರು ನಮ್ಮೂರಲ್ಲಿ ಹೆಂಗೆ ವಾಟ್ಸಪ್ ಯೂಸ್ ಮಾಡ್ತಾರೋ ಆ ಥರ ಯೂಸ್ ಮಾಡ್ತಾ ಇರೋದು ವಿಚಾಟು. ಸೊ ನಾನು ವಿಚಾಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕಾಗಿತ್ತು. ಅದಕ್ಕೋಸ್ಕರ ಸಿಮ್ ಕಾರ್ಡ್ ತಗೊಂಡೆ. ಸಿಮ್ ಕಾರ್ಡಿಂದ ನೆಕ್ಸ್ಟ್ ಇವಾಗ ಅದನ್ನು ಕ್ರಿಯೇಟ್ ಮಾಡಬೇಕು ಅಂತಂದ್ರೇ ಪ್ರಾಬ್ಲಮ್ಮು. ಯಾಕೆ ಅಂತಂದರೆ
ಅದನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅಲ್ಲಿಯ ಒಬ್ಬರು ಯೂಸರ್ ಅಂದರೆ ಚೀನಾದವರಾಗಿರ್ಬೋದು ಅಥವಾ ವಿಚಾಟ್ ಯೂಸ್ ಮಾಡ್ತಕ್ಕಂಥ ಒಬ್ಬರು ನಮ್ಮನ್ನು ವೆರಿಫೈ ಮಾಡಬೇಕಾಗಿರುತ್ತೆ. ಅದೃಷ್ಟವಶಾತ್ ನನಗೆ ಶಶಿ ಸರ್ ಅಲ್ಲೇ ಇದ್ದರು. ಸೊ ಹಂಗಾಗಿ ಅವರು ನನ್ನ ವಿಚಾಟ್ ಅಕೌಂಟ್ನ ವೆರಿಫೈ ಮಾಡಿಕೊಟ್ರು. ಅದಕ್ಕೋಸ್ಕರನೇ ಅದು ಆ್ಯಕ್ಟಿವ್ ಆಗಿ ವರ್ಕ್ ಆಗಿದ್ದು ಆ್ಯಂಡ್ ನನ್ನ ಓಲ್ ಜರ್ನಿನಲ್ಲಿ ವಿಚಾಟ್ನ ಸುಗಮವಾಗಿ ಯೂಸ್ ಮಾಡೋಕ್ಕಾಯಿತು. ಇನ್ ಕೇಸ್ ವೆರಿಫೈ ಮಾಡೋರಿಲ್ಲ ಅಂದಿದ್ದರೆ ಆ ಅಪ್ಲಿಕೇಶನ್ನ ನಾನು ಯೂಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಪ್ಪ ಈ ವಿಚಾಟ್ ಬೇಕೇ ಬೇಕು ಅಂತ ಹೇಳೋದಾದರೆ, ವಿಚಾಟ್ ಮುಖಾಂತರ ಚೀನಾದ ಎಲ್ಲ ಟ್ರಾನ್ಸ್ಪೋರ್ಟ್ನ ಟಿಕೆಟ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಥವಾ ಟಿಕೆಟ್ ಕೊಡಿ ಅಂತಂದ್ಬಿಟ್ಟು ಹೋಗಿ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೀದಾ ನಿಮ್ಮ ಅಪ್ಲಿಕೇಶನ್ ಮುಖಾಂತರನೇ ಒಂದು ಸ್ಕ್ಯಾನ್ ಕೋಡ್ನ ಜನರೇಟ್ ಮಾಡಿಕೊಂಡು ಪಟ್ ಅಂತ ಹಿಂಗೆ ತೋರಿಸ್ತಾ ಇದ್ದಂಗೆ ಎಲ್ಲ ಗೇಟ್ಸ್ಗಳು ಓಪನ್ ಆಗುತ್ತೆ, ದುಡ್ಡು ವಿಚಾಟ್ ಅಕೌಂಟಲ್ಲೇ ಕಟ್ ಆಗುತ್ತೆ. ಅದಕ್ಕೋಸ್ಕರನೇ ನಾನು ಮಾಡಿದ್ದೇನು, ಈ ವಿಚಾಟ್ನ ಕ್ರಿಯೇಟ್ ಮಾಡ್ಕೊಳ್ಳೇಬೇಕು ಅಂಥೇಳಿ ಮಾಡ್ಕೊಂಡಿದ್ದು. ಆ್ಯಂಡ್ ಇವತ್ತಿಗೂ ಕೂಡ ನನ್ನ ವಿಚಾಟ್ ಅಕೌಂಟ್ ಮುಖಾಂತರ ಚೀನಾದಲ್ಲಿ ನನಗೆ ಯಾರ್ಯಾರು ಸಿಕ್ಕಿದ್ರು ಆ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಫ್ರೆಂಡ್ಸ್ ಆಗಿ ಹಾಗೆ ಉಳಿದಿದ್ದಾರೆ. ಇನ್ನು ಯಾವ್ಯಾವ ಅಪ್ಲಿಕೇಶನ್ಸ್ಗಳು ಬೇಕು ಅಂತ ನೀವು ಕೇಳೋದಾದರೆ, ಗೂಗಲ್ ಮ್ಯಾಪ್ ಹೆಂಗಿದೆಯೋ ಆ ಥರ ಅಲ್ಲಿ ಡೇ ಮ್ಯಾಪ್ ಅಥವಾ ಬೈಡು ಮ್ಯಾಪ್ ಅಂತ ಇದೆ. ಆ 2 ಅಪ್ಲಿಕೇಶನ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಬೇಕು. ಮೂರನೇದು ದೀದಿ ಅಂತ ಹೇಳಿ ಒಂದು ಟ್ಯಾಕ್ಸಿ ಅಪ್ಲಿಕೇಶನ್ ಇದೆ. ನಿಮಗೆ ಚೀನಾದಲ್ಲಿ ಟ್ಯಾಕ್ಸಿಗಳನ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಇದು ವರ್ತ್ ಅನಿಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಹಾಂಗ್ಕಾಂಗಲ್ಲಿ ಟ್ಯಾಕ್ಸಿನ ಮಾತ್ರ ಬುಕ್ ಮಾಡಬೇಡಿ. ಟ್ಯಾಕ್ಸಿ ರೇಟ್ಸ್ಗಳು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇದೆ. ಆದರೆ ನೀವು ಚೈನಾಗೆ ಹೋದಾಗ ಆರಾಮಾಗಿ ಬಳಸಿ. ನಿಮಗೆ 18-20 ಕಿಲೋಮೀಟ್ರ್ಗಳಿಗೆಲ್ಲ ಬರೀ 200 ರೂಪಾಯಿ 300 ರೂಪಾಯಿ ಒಳಗಡೆ ಇರುತ್ತೆ. ನೀವು ಟ್ಯಾಕ್ಸಿನ ಚೀನಾದಲ್ಲಿ ಯೂಸ್ ಮಾಡಬಹುದು. ಇನ್ನು ಯಾವ್ಯಾವ ಅಪ್ಲಿಕೇಶನ್ಸ್ ಬೇಕು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ VPN ಬೇಕು, ಮೇಯ್ನು ಟ್ರಾನ್ಸ್ಲೇಟರ್ ಅಪ್ಲಿಕೇಶನ್ ಬೇಕು. ಯಾವುದಾದ್ರೂ ಒಂದು ಟ್ರಾನ್ಸ್ಲೇಟರ್ ಅಪ್ಲಿಕೇಶನ್ನು ಚೈನೀಸ್ ಟು ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಟು ಚೈನೀಸ್ ಇಟ್ಕೊಳ್ಳಿ, ನಿಮಗೆ ತುಂಬ ಯೂಸ್ ಆಗುತ್ತೆ. ಆದರೆ ಗೂಗಲ್ ಟ್ರಾನ್ಸ್ಲೇಷನ್ನ ಯೂಸ್ ಮಾಡ್ತೀನಿ ಅನ್ನೋದಾದರೆ ನಿಮ್ಮ ಹತ್ರ ಆ್ಯಕ್ಟಿವ್ VPN ಇರಬೇಕು ಇಂಟರ್ನೆಟ್ ಜೊತೆ. ಇಲ್ಲ ಅಂತಂದರೆ ಆ ಅಪ್ಲಿಕೇಶನ್ನು ಕೂಡ ವರ್ಕ್ ಆಗಲ್ಲ. ಆದಷ್ಟು ಸಜೆಸ್ಟ್ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಸೆಕೆಂಡ್ರಿ ಫೋನ್ ಇಟ್ಕೊಳ್ಳಿ. ಆ ಫೋನಲ್ಲಿ ಅಫ್ಲಿನ್ ಗೂಗಲ್ ಟ್ರಾನ್ಸ್ಲೇಟರ್ ಅಥವಾ ಎನಿ ಅಪ್ಲಿಕೇಶನ್ನು ಅಫ್ಲಿನ್ ಆಗಿ ವರ್ಕ್ ಆಗೋಂಥ ಎನಿ ಟ್ರಾನ್ಸ್ಲೇಷನ್ ಅಪ್ಲಿಕೇಶನ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂತು ಅಂತಂದರೆ ಅದು ನಿಮ್ಮನ್ನು ಬಚಾವ್ ಮಾಡುತ್ತೆ. ಇನ್ನು ಹೋಟ್ಲ್ಗಳೇನಾದರೂ ಬುಕ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೇಯ್ನ್ ಬೇಕಾಗಿರೋದೇ ಇದು. ಸೊ ನೀವು ಯಾವುದೇ ಒಂದು ಸಿಟಿಗೆ ಹೋದರೂ, ಒಂದು ಹಾಸ್ಟೆಲ್ಲೋ ಒಂದು ಹೋಟೆಲ್ಲೋ ಅಥವಾ ಒಂದು ಸಪ್ರೇಟ್ ಅಪಾರ್ಟ್ಮೆಂಟ್ನೇ ನೀವು ತಗೊಬೇಕು ಅಂತಂದರೆ ಸೀದಾ ಡೈರೆಕ್ಟಾಗಿ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಹೋಟ್ಲ್ಗಳಲ್ಲಿ ನೀವು ಹೋಗಿ ಕೇಳ್ತು ಅಂತಂದರೆ ಅವ್ರು ನಿಮ್ಮನ್ನು ಅಲೋ ಮಾಡಲ್ಲ. ಯಾಕೆ ಅಂತಂದರೆ ಅಲ್ಲಿ ರೂಲ್ಸ್ ಏನಿದೆ ಅಂತಂದರೆ, ಫಾರಿನಿಂದ ಹೋಗಂಥವ್ರಿಗೆ ಎಲ್ಲ ಹೋಟ್ಲ್ಗಳಲ್ಲೂ ಅಕಾಮಿಡೇಷನ್ಸ್ ಇರಲ್ಲ. ಯಾಕೆ ಅಂತಂದರೆ ಯಾವುದೇ ರಾಜ್ಯಕ್ಕೆ ಹೋದರೂ ಕೂಡ ಅಲ್ಲಿ ಅವರು ನಮ್ಮ ಪಾಸ್ಪೋರ್ಟ್ನ ಲೋಕಲ್ ಸ್ಟೇಷನ್ಗೆ ರಿಜಿಸ್ಟರ್ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಕೆಲವೊಂದು ಲೋಕಲ್ ಹಾಸ್ಟೆಲ್ಸ್ ಅಥವಾ ಹೋಟ್ಲ್ಗಳು ನಿಮ್ಮನ್ನು ಅಲೋ ಮಾಡಲ್ಲ, ಅಂದರೆ ಫಾರಿನರ್ಸ್ಗಳನ್ನ ಅಲೋ ಮಾಡಲ್ಲ. ಅದಕ್ಕೋಸ್ಕರ trip.com ಅಥವಾ ctrip.com ಅಥವಾ booking.com ಈ ಥರದ ಅಪ್ಲಿಕೇಶನ್ಸ್ಗಳನ್ನ ಹಾಕೊಳ್ಳಿ. ನೀವು ಯಾವ ಸಿಟಿಗೆ ಹೋಗ್ತಿರೋ ಆ ಸಿಟಿನಲ್ಲಿ ಈ ಅಪ್ಲಿಕೇಶನ್ಸ್ ಥ್ರೂ ಮಾಡ್ತು ಅಂತಂದರೆ ನಿಮಗೆ ಅವರು ಆಲ್ರೆಡಿ ಯಾವ ಫಾರಿನರ್ಸ್ಗಳನ್ನ ಅಲೋ ಮಾಡ್ತಕ್ಕಂಥ ಹೋಟೆಲ್ಸ್ಗಳಿರ್ತವೋ ಅಲ್ಲೇ ನಿಮಗೆ ಡೈರೆಕ್ಟಾಗಿ ಬುಕಿಂಗ್ಸನ್ನು ಕೊಡ್ತಾರೆ. ಸೊ ಈಗ ಇದೆಷ್ಟೆಲ್ಲ ಆಯ್ತಲ್ವಾ, ಮೇಯ್ನ್ ವಿಚಾರ ಯಾವುದು? ದುಡ್ಡೆಷ್ಟು ಖರ್ಚಾಯಿತು ಹೇಳು ಗುರು, ಸುಮ್ಮನೆ ಕೊರಿಬೇಡ ಅಂತ ಹೇಳ್ತೀರ, ಕರೆಕ್ಟ್ ಅಲ್ವಾ? ನಾನು ಗಣೇಶ ಹಬ್ಬದ ದಿನ ಅಂತಂದರೆ ಆಗಸ್ಟ್ 26ನೇ ತಾರೀಕು ಇಲ್ಲಿಂದ ಹೊರಟಿದ್ದು, ವಾಪಸ್ ಬಂದಿದ್ದು ಸೆಪ್ಟೆಂಬರ್ 8ನೇ ತಾರೀಕು. ಅಂದರೆ ಆಲ್ಮೋಸ್ಟ್ 14 ದಿನ ಈ ರೌಂಡ್ ಟ್ರಿಪ್ಪನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ. 14 ದಿನಕ್ಕೆ ಚೀನಾದಲ್ಲಿ ನನಗೆ ಎಷ್ಟು ದುಡ್ಡು ಖರ್ಚಾಗಿದೆ ಅನ್ನೋದನ್ನ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಮೇಯ್ನು ಪ್ರೀ ಎಕ್ಸ್ಪೆಂಡಿಚರ್ ಎಕ್ಸ್ಪೆನ್ಸಸ್ ಅಂತ ಬರುತ್ತೆ. ಅಂದರೆ ನಾನು ಈ ಒಂದು ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಯಾವ್ಯಾವುದಪ್ಪ ನನಗೆ ಬಂದಂಥ ಖರ್ಚುಗಳು ಅಂತಂದರೆ, ಮೊದಲನೇದು ಚೀನಾ ವೀಸಾಗೆ 13,000 ರೂಪಾಯಿ ಖರ್ಚಾಯಿತು. ಈ ಚೀನಾ ವೀಸಾ ನನಗೆ 15 ದಿನದ ಒಳಗಡೆ ಬಂತು. ನಾನೆಲ್ಲಪ್ಪ ವೀಸಾನ ಮಾಡಿಸಿದ್ದು ಅಂತಂದರೆ 99countries.com ಅಂತ ಹೇಳಿ ನಾನು ಕೂಡ ಇವ್ರ ಹತ್ರನೇ ಮಾಡಿಸಿದ್ದು. ಇವರ ಆಫೀಸ್ ಬಂದ್ಬಿಟ್ಟು ಇಲ್ಲೇ ನಮ್ಮ ಬೆಂಗಳೂರಿನ MG ರೋಡ್ ಇದೆಯಲ್ಲ, ಶೋಭಾ ಮಾಲ್ ಅದರ ಆಪೋಸಿಟೇನೆ ಅವರ ಆಫೀಸ್ ಇದೆ. ಅವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ಸನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಯಾವುದೇ ದೇಶದ ವೀಸಾ ಬೇಕು ಅಂತಂದರೆ ಅವರು ತ್ವರಿತವಾಗಿ ಮಾಡಿಕೊಡ್ತಾರೆ, ಅನಿಲ್ ಸರ್. ಸೊ ಅನಿಲ್ ಸರ್ನ ನೀವು ಮೀಟ್ ಮಾಡ್ತು ಅಂತಂದರೆ ಅಲ್ಲಿ ನಿಮಗೆ ವೀಸಾ ಯಾವ ರೀತಿ ಬೇಕು ಆ್ಯಂಡ್ ಸಜೆಷನ್ಸು ಕೂಡ ನಿಮಗೆ ಕೊಡ್ತಾರೆ, ಅವ್ರ ಹತ್ರ ತಗೊಬೋದು. ನಾನು ಕೂಡ ಚೈನಾಗೆ ಅಂತ ಹೋಗೋಕ್ಕೆ ಹುಡುಕಾಡ್ತಾ ಇದ್ದಾಗ ಅವ್ರ ಹತ್ರ ಹೋಗಿ ಡೈರೆಕ್ಟಾಗಿ ಒಂದು ಫೋನ್ ಕಾಲ್ ಮಾಡಿಕೊಂಡು ಮೀಟ್ ಮಾಡಿದಾಗಲೇ ಗೊತ್ತಾಯಿತು, ಓಕೆ ನನಗೆ ವೀಸಾ ಅನ್ನೋದು ಟೆನ್ಷನ್ ಫ್ರೀ, ಇನ್ಯಾವುದೇ ಥರ ರಿಸ್ಕ್ ಇಲ್ಲ ಅಂತ. ಸೊ ಅವ್ರ ಹತ್ರ ಹೋದರೆ ನಿಮಗೆ ವೀಸಾ ಆರಾಮಾಗುತ್ತೆ ವಿತಿನ್ 15 ದಿನದ ಒಳಗಡೆ. ಆ್ಯಂಡ್ ಚೈನಾ ಅಂತಲ್ಲ, ಬೇರೆ ದೇಶದ ವೀಸಾಗಳು ಕೂಡ ಅವ್ರ ಹತ್ರ ನೀವು ಮಾಡ್ಕೊಬೋದಾಗಿರುತ್ತೆ. ಇನ್ನು ಫ್ಲೈಟ್ ಟಿಕೆಟ್ ನನಗೆ ರೌಂಡ್ ಟ್ರಿಪ್ಗೆ ಅಂತಂದರೆ ಅಪ್ ಆ್ಯಂಡ್ ಡೌನ್ 2 ಸೇರಿ ಟೋಟಲ್ ನನಗೆ ಖರ್ಚಾಗಿದ್ದು 51,914 ರೂಪಾಯಿ ಆಯಿತು.
ಅಂದರೆ 52,000 ಅಂತ ಇಟ್ಕೊಳ್ಳೋಣ. ಸೊ ಫ್ಲೈಟ್ ಚಾರ್ಜಸ್ ಖರ್ಚಾಗಿದ್ದು 52,000. ಇನ್ನು ಒಂದಷ್ಟು ಐಟಮ್ಸ್ನ ತೊಗೊಂಡೆ ನಾನು. ಯಾವ್ಯಾವುದು? ಒಂದು ಕ್ಯಾಂಪ್ ಸೆಟ್ನ ತೊಗೊಂಡೆ, ಅಂದರೆ ಟೆಂಟ್ ಕ್ಯಾಂಪ್ ಇದೆಯಲ್ಲ ಅದೊಂದು ತೊಗೊಂಡಿದ್ದೆ, ಮೆಡಿಕಲ್ ಕಿಟ್ ತೊಗೊಂಡೆ, ಶೂ, ಬ್ಯಾಗು, ಇನ್ಸ್ಟ್ಯಾಂಟ್ ಟೀ ತೊಗೊಂಡಿದ್ದೆ, ಮತ್ತು ಲೈಟು, ಪವರ್ ಬ್ಯಾಂಕ್ಸು, ಇವಕ್ಕೆಲ್ಲ ಸೇರಿ ಒಂದು ಅಂದಾಜು 11,000 ರೂಪಾಯಿ ನಾನು ಖರ್ಚು ಮಾಡಿದ್ದೆ. ಆ್ಯಂಡ್ ಇದು ನಿಮ್ಮ ಚಾಯ್ಸಿಗೆ ಬಿಡುತ್ತೆ, ಬೇಕಾ ಬೇಡವಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಏರ್ಟೆಲ್ ನನ್ನ ಸಿಮ್ ಇರೋದು, ಆ ಸಿಮ್ಗೆ ಇಂಟರ್ನ್ಯಾಷನಲ್ ರೋಮಿಂಗ್ ಪ್ಯಾಕ್ ಹಾಕಿದ್ದೆ, ಅದಕ್ಕೆ ಖರ್ಚಾಗಿದ್ದು 4,000 ರೂಪಾಯಿ ಆಯಿತು. ಸೊ 1 ವರ್ಷದ ಪ್ಯಾಕ್ನ ನಾನು ತೊಗೊಂಡೆ. ಅದರಲ್ಲಿ 5 GB ಅಷ್ಟೇ ನಿಮ್ಗೆ ಇಂಟರ್ನೆಟ್ ಸಿಗುತ್ತೆ, ಬಟ್ ಅರ್ಜೆಂಟಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ತೊಗೊಂಡಿದ್ದೆ. ಹಾಂಗ್ಕಾಂಗಲ್ಲಿ ಒಂದು 8,790 ರೂಪಾಯಿ ಖರ್ಚು ಮಾಡಿದ್ದೀನಿ. ಅಂದರೆ ನನ್ನ ಎಕ್ಸ್ಪೆಂಡಿಚರ್ಸ್ ಮಾತ್ರ. ಹೋಟೆಲ್ ಬುಕ್ಕಿಂಗ್ ಆಲ್ರೆಡಿ ಇಲ್ಲೇ ಹೋಟೆಲ್ನ ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ದೆ. ನಿಮಗೆ ಚುಂಕಿಂಗ್ ಮ್ಯಾನ್ಷನ್ಗಳಿಗೆ ಉಳ್ಕೊಂತು ಅಂತಂದರೆ ಇಷ್ಟು ಸೀದಾ ಸಸ್ತಾ ಆಗುತ್ತೆ. ಆಲ್ಮೋಸ್ಟ್ ಕಡಿಮೆ ಬಜೆಟಲ್ಲೇ ನೀವು ಇಡೀ ಸಿಟಿನೂ ಕೂಡ ಸುತ್ತಾಡ್ಕೊಬೋದು. ಮೇಯ್ನ್ ಏನು ಅಂತಂದರೆ ನೀವು ಟ್ರ್ಯಾಮ್ ಯೂಸ್ ಮಾಡಿ ಅಥವಾ ಬಸ್ಗಳನ್ನ ಯೂಸ್ ಮಾಡಿ ಅಥವಾ ಟ್ರೈನ್ಗಳನ್ನು ಯೂಸ್ ಮಾಡಿ, ಲೋಕಲ್ ಟ್ಯೂಬ್ ಟ್ರೈನ್ಗಳನ್ನ, ಮೆಟ್ರೋ ಟ್ರೈನ್ಗಳನ್ನ, ಆವಾಗ ನಿಮಗೆ ಕಾಸ್ಟು ಕಟ್ಟಿಂಗ್ ಆಗುತ್ತೆ. ಆಲ್ ಓವರ್ ಚೈನಾದಲ್ಲಿ ನಾನು ಫುಡ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಸಪ್ರೇಟ್ ಮಾಡೋಕ್ಕೆ ಹೋಗಿಲ್ಲ. ಟೋಟಲ್ಲಾಗಿ ಖರ್ಚು ಮಾಡಿರೋದು ಬಂದ್ಬಿಟ್ಟು 22,286 ರೂಪಾಯಿ ಖರ್ಚು ಮಾಡಿದ್ದೀನಿ. ಆಮೇಲೆ ಏನು ಮಾಡಿದೆ, ಎಲ್ಲ ಮುಗಿಸ್ಕೊಂಡು ವಾಪಸ್ ಇಲ್ಲಿ ಹತ್ತಿದೆ ಗೊತ್ತಾ ಫ್ಲೈಟು. ಇಲ್ಲಿ ಬೆಂಗಳೂರಲ್ಲಿ ಇಳಿದ ಮೇಲೆ 800 ರೂಪಾಯಿ ಕ್ಯಾಬ್ ಕೊಟ್ಟಿದ್ದೀನಿ. ಸೊ ಇಷ್ಟೂ ಸೇರಿಸಿದ್ರೆ ನಾನು ಟೋಟಲಾಗಿ ಖರ್ಚು ಮಾಡಿರೋದು 1,12,000 ಚಿಲ್ಲರೆ. ಸೊ ಈಗ ಟೋಟಲ್ಲಾಗಿ ಇನ್ನೂ ಒಂದಷ್ಟು ರೌಂಡ್ ಆಫ್ ಮಾಡ್ಕೊಂಡ್ರು 1,15,000 ರೂಪಾಯಿ ನನ್ನ ಈ 14 ದಿನದ ಚೀನಾ ಟ್ರಿಪ್ಗೆ ಖರ್ಚಾಗಿದೆ. ಸೊ ಈಗ ನಿಮ್ಗೊಂದು ಐಡಿಯಾ ಬಂದಿರುತ್ತೆ ನಾನು ಚೀನಾಗೆ ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ದೀನಿ ಚೀನಾಗೆ ಹೋಗೋಕ್ಕೆ ಅಂತ. ಸೊ ಈ ಒಂದು ದುಡ್ಡು ಕೆಲವೊಬ್ಬರಿಗೆ ಜಾಸ್ತಿ ಆಗ್ಬೋದು, ಕೆಲವೊಬ್ರಿಗೆ ಕಡಿಮೆ ಆಗ್ಬೋದು, ಅವ್ರವ್ರು ಖರ್ಚು ಮಾಡೋದ್ರ ಮೇಲೆ ಹೋಗುತ್ತೆ. ನಾನು ಸಿಂಪಲ್ ವ್ಯಕ್ತಿ, ನಾನು ಜಾಸ್ತಿ ಖರ್ಚು ಮಾಡೋಕ್ಕೆ ಹೋಗಲ್ಲ. ಬಟ್ ನಾನು ಹೋಗಿದ್ದ ಕಡೆ ಎಲ್ಲ ಸಿಂಪಲ್ಲಾಗಿ ಉಳಿತಾ ಇದ್ದೆ. ಬಟ್ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಚೈನಾದಲ್ಲಿ ಸಿಂಪಲ್ಲಾಗಿರೋ ಸ್ಟೇ ಮಾಡ್ತು ಅಂತಂದ್ರೂ ನಮ್ಮೂರಲ್ಲಿ ನೀವು ಒಂದು 5,000-6,000 ರೂಪಾಯಿ ಏನು ರೂಮ್ ಮಾಡ್ತಿರೋ, ಮನೆ ಮಾಡ್ತಿರೋ, ಅದಲ್ಲಿ ನಿಮಗೆ 2,000-3,000 ಒಳಗಡೆ ಸಿಗುತ್ತೆ. ಇದೊಂದು ಟಿಪ್ ಪಾಯಿಂಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ಕಡಿಮೆ ದುಡ್ಡೇ ಖರ್ಚು ಮಾಡಿ. ನಾನು ಏನು ನಿಮಗೆ ಸಜೆಸ್ಟ್ ಮಾಡಲ್ಲ. ಅದ್ರ ಬಗ್ಗೆ ನಾನು ನೋಡಿದ್ರಲ್ಲಿ ಇಷ್ಟು ಒಂದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳೋದಾದರೆ ಒಳ್ಳೆ ಕಂಟ್ರಿ, ತುಂಬ ಭಾರತದವ್ರನ್ನ ಸ್ವಾಗತಿಸ್ತಕ್ಕಂಥ ಒಂದು ದೇಶ. ಆ್ಯಂಡ್ ನಿಮಗೆ ಈ ಒಂದು ಎಕ್ಸ್ಪೆಂಡಿಚರ್ ಇಷ್ಟರಲ್ಲೇ ಮಾಡ್ಬೋದು ಅಂತ ಅನಿಸುತ್ತಾ? ಆ್ಯಂಡ್ ನಿಮ್ಮ ಬಜೆಟ್, ನೀವು ಇನ್ ಕೇಸ್ ಏನಾದರೂ ಚೈನಾಗೆ ಹೋಗೋದಾದರೆ ಎಷ್ಟು ಬಜೆಟನ್ನು ತಗೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಇಷ್ಟನ್ನು ಕಮೆಂಟ್ ಮಾಡಿ. ಆ್ಯಂಡ್ ಓಲ್ಡ್ ಟ್ರಿಪ್ಪು ನಂದು ಹೆಂಗಿತ್ತು ಅಂತಲೂ ಕೂಡ ನೀವು ಕಮೆಂಟ್ ಮಾಡಿ. ಆ್ಯಂಡ್ ಜೊತೆಗೆ ನೆಕ್ಸ್ಟ್ ನಾನು ಯಾವ ಕಂಟ್ರಿಗೆ ಹೋಗಬೇಕು ಅಂತ ನಿಮಗನ್ಸುತ್ತೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಈ ಒಂದು ಮಾಹಿತಿ ನಿಮ್ಗಳಿಗೆ ಉಪಯೋಗ ಆಗಿರುತ್ತೆ ಅಂತ ಭಾವಿಸ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.